ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ರಹಸ್ಯ ಕಥೆಗಳಿಗೆ ಸ್ವಾಗತ. ನಾನು ನಿಮ್ಮ ಚಂದನ್. ಸ್ನೇಹಿತರೆ, ನಿಮ್ಮೆಲ್ರಿಗೂ ಒಂದು ಕತೆ ಹೇಳೋ ಟೈಮ್. ಈ ಕತೆ ಶುರುವಾಗೋದು KGF ನಲ್ಲಿ. ಅನಿಲ್ ತನ್ನ ಸ್ನೇಹಿತರಿಗೆ ಯಾವ ರೀತಿ ಸ್ಟೋರಿ ಹೇಳ್ತಾನೆ, ಅವರದಕ್ಕೆಲ್ಲ ಏನು ರಿಯಾಕ್ಷನ್ ಮಾಡ್ತಾರೆ, ಅಲ್ಲಿ ಏನು ಆಗುತ್ತೆ, ಪ್ರತಿಯೊಂದು ಡೀಟೇಲ್ ಆಗಿ ಕೇಳೋಣ ಬನ್ನಿ. ಈ ವಿಡಿಯೋನ ಏನಾದರೂ ನೀವು ಕೊನೆವರೆಗೂ ನೋಡಿದ್ರೆ ಮಾತ್ರ KGF ನಲ್ಲಿ ಏನೇನು ನಡೀತು ಅಂತೇಳಿ ನಿಮಗೂ ಕೂಡ ಸಂಪೂರ್ಣವಾಗಿ ಅರ್ಥವಾಗುತ್ತೆ. ಸ್ನೇಹಿತರೆ, ಈ ಕತೆ ಶುರು ಮಾಡುವ ಮೊದಲು ಇದೇ ರೀತಿಯ ಹಾರರ್, ಮಿಸ್ಟೀರಿಯಸ್ ಆ್ಯಂಡ್ ಹಿಸ್ಟಾರಿಕಲ್ ವಿಡಿಯೋಗಳು ಏನಾದರೂ ನಿಮಗೆ ಬೇಕಾಗಿದ್ದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕತೆ ಇವಾಗ ಶುರುವಾಗಲಿದೆ. ಹೋಯ್ ಮಂಜಾರವಿ, ನಗ್ಬೇಡ್ರು, ಪೂರ್ತಿಯಾಗಿ ಸ್ಟೋರಿ ಕೇಳಿ. ಯಾವಾಗಲೂ ಭೂತ ಗೀತ ಅವೆಲ್ಲ ಸುಳ್ಳು ಅಂತ ಹೇಳ್ತಿರಲ್ಲ, ಆದರೆ ನಾನು ಖಂಡಿತವಾಗಿಯೂ ಆ ಭೂತನ ನೋಡಿದ್ದೀನಿ. ಆದರೆ ನನ್ನ ಜೊತೆ ರವಿ ಕೂಡ ಇದ್ದ, ಆದರೆ ಅವನು ಇವತ್ತು ಯಾಕೋ ಏನು ಮಾತಾಡ್ತಾನೆ ಇಲ್ಲ. ಇದು ನಡೆದಿದ್ದು ಸುಮಾರು ವರ್ಷಗಳ ಹಿಂದೆ. ನಾನು ನಿಮಗೆ ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೆ, ಬಟ್ ನನಗೆ ಹೇಳೋದಕ್ಕೆ ಆಗ್ತಿರ್ಲಿಲ್ಲ. ಸೊ ನಾನು ಇವತ್ತು ನಿಮಗೆ ಸಂಪೂರ್ಣವಾಗಿ ಹೇಳ್ತೀನಿ. ದಯವಿಟ್ಟು ಯಾರು ನಗ್ಬೇಡಿ, ಸಂಪೂರ್ಣವಾಗಿ ಕೇಳ್ಬಿಟ್ಟು ಆಮೇಲೆ ನಿಮ್ಮ ಅನಿಸಿಕೆಯನ್ನು ನನಗೆ ಹೇಳಿ. ಅವತ್ತೊಂದಿನ ಶನಿವಾರ ಏನಾಯಿತು ಅಂದರೆ, ನಮ್ಮ ಏರಿಯಾದಲ್ಲಿ ಅವತ್ತೇನಾಗಿತ್ತು ಅಂದರೆ ಸಂಪೂರ್ಣವಾಗಿ ಕರೆಂಟ್ ಕೂಡ ಹೋಗಿತ್ತು. ಇಲ್ಲಿ ಕೂಡ ಬೆಳಕಿರಲಿಲ್ಲ, ಸುತ್ತಲೂ ಕತ್ತಲಾಗಿತ್ತು. KGF ನಲ್ಲಿ ರಾತ್ರಿ ಹೇಗಿರುತ್ತೆ ಅಂತ ನಿಮಗೂ ಕೂಡ ಗೊತ್ತಲ್ವಾ. ಸ್ಮಶಾನ ಮೌನ. ಆಗ ಒಂದು ಸ್ವಲ್ಪ ಜೋರಾಗಿ ಗಾಳಿ ಬೀಸ್ತಾ ಇತ್ತು. ಎಲ್ಲ ಕೂಡ ತುಂಬಾ ಸೈಲೆಂಟ್ ಆಗೋಗಿತ್ತು. KGF ಸರ್ಕಲಲ್ಲಿ ಎಲ್ಲ ಸ್ಟೋರ್ಗಳು ಕೂಡ ಕ್ಲೋಸ್ ಆಗಿತ್ತು. ಹಾಗಿನ್ನು ತಾನೇ ಬೇಕ್ರಿ ಅಂಕಲ್ ಕೂಡ ಮನೆಗೆ ಹೋಗಿದ್ರು. ಅವಾಗ ಏನಾಯ್ತು ಗೊತ್ತಾ ನಿಮಗೆ? ನೋಡು, ಪೂರ್ತಿಯಾಗಿ ಹೇಳ್ತೀನಿ, ಸೈಲೆಂಟಾಗಿ ಕೇಳಿಸ್ಕೊ. ನಾನು ಮತ್ತೆ ರವಿ ಏನು ಮಾಡ್ತಾ ಇದ್ದೋ ಅಂದರೆ ಮನೆ ಹೊರಗಡೆ ಕೂತಿದ್ವು. ಅದು ಎಲ್ಲಿ ಅಂದರೆ ಶಾಫ್ಟ್ 12ರ ಹತ್ರ ಹಿಂಭಾಗದಲ್ಲಿ ಕೂತಿದ್ದು. ಅದೇನೋ ಹಳೆ ಕ್ವಾರ್ಟರ್ಸ್ ಇದೆಯಲ್ಲ, ಆ ಕಡೆ ಕೂತಿದ್ದೋ. ಅವಾಗ ನಾವು ಬಿಡಿ ಸೇದ್ತಾ ಇದ್ದೋ. ಬಿಡಿ ಸೇದುವಾಗ ನಮ್ಮ ಹತ್ರ ಎರಡೆರಡು ಬಿಡಿ ಮಾತ್ರ ಇತ್ತು. ನಮ್ಗವಾಗ ಬೇರೆ ಏನು ಕೆಲಸನೇ ಇರಲಿಲ್ಲ, ಫುಲ್ ಫ್ರೀಯಾಗಿ ಕೂತಿದ್ದೋ. ಆಗ ರವಿ ಏನು ಹೇಳ್ದ ಗೊತ್ತಾ? ನೋಡಿ, ಇವಾಗ ಏನು ಮಾತಾಡ್ತಾನೆ ಇಲ್ಲ, ಸುಮ್ಮನೆ ನಿಂತವನೆ. ಆವಾಗ ರವಿ ಏನು ಹೇಳ್ದ ಅಂದರೆ, ಹೋಯ್ ಮಚ್ಚ, ಹಳೆ ಶಾಫ್ಟ್ ಇದೆಯಲ್ಲ, ಆ ಶಾಫ್ಟ್ ಹತ್ರ ಹೋಗಿ ಬರೋಣ ಬಾರೋ ಅಂತ ಹೇಳಿ ಕರೆದು. ಆ ಶಾಫ್ಟ್ ಹತ್ರ ಲಾಸ್ಟ್ ಮಂತ್ ಕ್ಲೀನ್ ಮಾಡಿದ್ರಲ್ಲ, ಅಲ್ಲಿ ಯಾರ್ದೋ ಒಬ್ರು ನಾಯಿ ಕಾಣೆಯಾಗಿದೆ ಅಂತ ಕಣೋ, ಬಾರೋ ಹೋಗಿ ನೋಡ್ಕೊಂಬರೋಣ ಅಂತೇಳಿ ಹೇಳ್ತಾ ಇದ್ದ. ಅವನು ಹಾಗಂತ ಹೇಳಿದ್ದಕ್ಕೆ ನಾನೇನು ಹೇಳಿದೆ ಗೊತ್ತಾ? ಸುಮ್ಮನೆ ಇರೋ ಅಲ್ಗಲ್ಲ, ಯಾಕೋ ಹೋಗ್ತೀಯ ಅಂತೇಳಿ ನಾನು ಕೂಡ ಹೇಳಿದೆ. ಸ್ವಲ್ಪ ಹೊತ್ತು ಆಮೇಲೆ ನಾವೇನು ಮಾಡ್ದೋ ಅಂದರೆ ತುಂಬಾ ಬೋರ್ ಕೂಡ ಆಗ್ತಾ ಇತ್ತು. ಮೊಂಡ್ರ ಥರ ನಾವೇನು ಮಾಡ್ದೋ ಅಂದರೆ ಅವಾಗ ನನ್ನ ಹಳೆ ಹೀರೋ ಹೊಂಡ ಕೀ ತಗೊಂಡೇನು ಮಾಡಿದ್ವಿ ಅಂದರೆ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಯಾವ ಕಡೆ ಅಂದರೆ ಕ್ವಾರ್ಟರ್ಸ್ ಲೈನ್ ಕಡೆ ಹೋಗ್ತಾ ಇದ್ದೋ. ಹಳೆಯ ಸ್ಮಶಾನ ಹಾದಿಯಲ್ಲಿ ಅಲ್ಲಿ ಶಾರ್ಟ್ ಕಟ್ ತಗೊಂಡು ಹಳೆಯ ಶಾಫ್ಟ್ 12ರ ಗೇಟ್ ಹತ್ರ ನಾವು ತಲುಪಿದ್ವಿ. ಆ ಗೇಟ್ ಪೂರ್ತಿ ತುಕ್ಕುಡಿದಿತ್ತು. ಹಾಗೆ ಆ ಚೈನ್ ಲಾಕ್ ಇದೆಯಲ್ಲ, ಅದು ಕೂಡ ಮುರಿದೋಗಿತ್ತು. ಆ ಗೇಟ್ ಹಾಗೆ ಒಂದು ಕಡೆ ವಾಲ್ಕೊಂಡಿತ್ತು. ಹಾಗೆ ನಾವು ಬೈಕ್ ಕೂಡ ಅಲ್ಲಿ ಪಾರ್ಕ್ ಮಾಡಿದ್ವಿ. ಪಾರ್ಕ್ ಮಾಡಿದ್ಮೇಲೆ ಹಾಗೆ ಒಂಥರ ವಿಚಿತ್ರ ವಾಸನೆ ಕೂಡ ಬರ್ತಾ ಇತ್ತು. ಅದು ಕಸದ್ದು ಅಲ್ಲ, ಸುಟ್ಟ ಸ್ಮೆಲ್ ಕೂಡ ಅಲ್ಲ. ಅದು ಯಾವ ವಾಸನೆ ಅಂದರೆ ಸೀಮೆಎಣ್ಣೆ ಮತ್ತು ಏನೋ ಒಂಥರ ವಾಸನೆ ಬರ್ತಾ ಇತ್ತು, ಹಾಗೂ ತೇವಾದ ವಾಸನೆ. ಆದರೆ ವಿಚಿತ್ರ ಏನಂದರೆ ಅಲ್ಲಿ ಬೀಸುತ್ತಿದ್ದ ಗಾಳಿ ತುಂಬಾ ತಂಪಾಗಿತ್ತು. ಸಾಮಾನ್ಯವಾಗಿ ಆ ಏರಿಯಾದಲ್ಲಿ ತುಂಬಾ ಕಾಡಿರೋದ್ರಿಂದ ಸಸ್ಯಗಳ ವಾಸನೆ ಮತ್ತು ಒಣಗಿರುವ ಮಣ್ಣಿನ ವಾಸನೆ ಬರಬೇಕಾಗಿತ್ತು. ಆದರೆ ಆ ರಾತ್ರಿ ಏನಾಯಿತು ಅಂದರೆ ಆ ಮಣ್ಣಿನ ವಾಸನೆ ಬರ್ತಾ ಇರಲಿಲ್ಲ. ನಾನು ಮತ್ತು ರವಿ ಏನು ಮಾಡ್ದೋ ಅಂದರೆ ಟಾರ್ಚ್ ಇಟ್ಕೊಂಡು ಇನ್ನೂ ಹಾಗೆ ಮುಂದೆ ಒಳಗೆ ಹೋಗ್ತಾ ಇದ್ವಿ. ಆ ದಾರಿ ಕೂಡ ಪೂರ್ತಿಯಾಗಿ ಹಾಳಾಗೋಗಿತ್ತು. ತುಂಬಾ ಬೆಂಡಾಗಿದ್ದ ರೈಲ್ವೆ ಹಳಿಗಳು ಹಾಗೆ ಮರದ ದಿಮ್ಮಿಗಳು ಬಹುಶಃ 90ರ ದಶಕದಿಂದ ಕೂಡ ಹಾಗೆ ಬಿದ್ದಿರಬೇಕು. ಹಾಗೆ ಅಸೆಂಬ್ಲಿ ಹಾಲ್ವೇ ಹತ್ರ ತಲುಪಿದ್ವಿ. ಅದು ಕೂಡ ಇನ್ನೂ ಹಾಗೆ ಇತ್ತು, ಏನೋ ಒಂಚೂರು ಹಾಳಾಗಿರಲಿಲ್ಲ. ಹಳೆಯ ಬ್ರಿಟಿಷ್ ಶೈಲಿಯ ಸಿಮೆಂಟ್ನ ಕಾರಿಡಾರ್ ಕೆಲವು ಅಡಿ ಕೆಳಗೆ ಬಹುಶಃ ಭೂಮಿ ಒಳಗೆ ಮುಳುಗಿತ್ತು. ಗೋಡೆಗಳಲ್ಲಿ ಬಿರುಕುಗಳು ಕೂಡ ಮೂಡಿದ್ದು. ಆ ಗೋಡೆಯ ಬಣ್ಣ ಕೂಡ ಹೋಗಿತ್ತು. ಮತ್ತೆ ಒಂದು ಗೋಡೆಯ ಮೇಲೆ ಯಾರೋ ಗೀಚಿದ್ರು, 13 ಹೋಗಿಲ್ಲ. ಅದರ ಅರ್ಥ ಏನೇ ಇರಲಿ, ಹಾಗೆ ನನಗೆ ಸ್ವಲ್ಪ ಚಳಿಯಾಗಲು ಶುರುವಾಯಿತು. ಮತ್ತೆ ಎಷ್ಟೇ ಆಗಲಿ ನಾವು ಲೋಕಲ್ ಹುಡುಗರಲ್ವಾ, ಅಷ್ಟೊಂದು ನಮ್ಗೇನು ಮೂಢನಂಬಿಕೆ ಏನೂ ಇರಲಿಲ್ಲ. ಆವಾಗ ರವಿ ಏನು ಮಾಡ್ತಾನೆ ಗೊತ್ತಾ? ಸುಮ್ಮನೆ ನಿಂತ್ಕೊಂಡೋಗ್ಬಿಟ್ಟು ಶಿಲ್ಲೆ ಹೊಡೆದ. ಅಮ್ಮನ ಮೇಲೆ ಆಣೆ ಕಣೋ, 10 ಸೆಕೆಂಡ್ ಒಳಗೆ ಏನಾಯಿತು ಅಂದರೆ ಅಲ್ಲಿ ಒಂದು ಎಕೋ ಕೇಳಿಸ್ತು. ಆ ಎಕೋ ಹೇಗಿತ್ತು ಗೊತ್ತಾ? ಅದೇ ರಾಗ, ಅದೇ ತಾಳ. ನಮ್ಮ ಹಿಂದಿನಿಂದ ಕೂಡ ಅಲ್ಲ, ಆ ಗೋಡೆಯಿಂದನೂ ಕೂಡ ಅಲ್ಲ, ಅದು ಸಾಫ್ಟ್ ಒಳಗಿಂದ ಬಂತು. ರವಿ ಹೇಗೆ ಶಿಳ್ಳೆ ಹೊಡೆದ್ನೋ ಅದೇ ರೀತಿ ಆ ಶಾಫ್ಟಿಂದನೂ ಕೂಡ ಜೋರಾಗಿ ಎಕೋ ಬಂತು. ಆ ಸೌಂಡ್ ಎಲ್ಲಿಂದ ಬಂತು ಅಂದರೆ ತುಂಬಾ ಆಳದಿಂದ ಸೌಂಡ್ ಬರೋ ರೀತಿ ಕೇಳಿಸ್ತಾ ಇತ್ತು.
ಆಗ ನಾವು ಒಬ್ಬರನ್ನೊಬ್ಬರು 2 ಸೆಕೆಂಡ್ ನೋಡ್ಕೊಂಡು ನಮ್ಗೇನವಾಗ ಯಾವುದೇ ರೀತಿ ಭಯ ಆಗ್ತಿರ್ಲಿಲ್ಲ, ಬಟ್ ನಮ್ಗೇನೋ ನಂಬಕ್ ಕೂಡ ಆಗ್ತಾ ಇರ್ಲಿಲ್ಲ. ಬಹುಶಃ ಬೇರೆ ಯಾರೋ ಒಳಗಿರಬೇಕು ಅನ್ಕೊಂಡು. ಆದ್ರೆ ಅಲ್ಲಿ ಬೇರೆ ಯಾರದೇ ಬೈಕ್ ಕೂಡ ಇರಲಿಲ್ಲ. ಆ ಕೆಸರಿನ ರಸ್ತೆಯಲ್ಲಿ ಯಾರದೇ ಹೆಜ್ಜೆ ಗುರುತುಗಳು ಕೂಡ ಇರಲಿಲ್ಲ. ನಾವು ಒಂಥರ ಫುಲ್ ಶಾಕ್ ಆಗೋ ರೀತಿ ನಿಂತಿದ್ದೋ. ನಾವು ಉಸಿರು ತುಂಬಾನೇ ಜೋರಾಗಿ ಆಡ್ತಾ ಇದ್ದೋ. ಸ್ವಲ್ಪ ಸ್ವಲ್ಪ ಭಯ ಕೂಡ ಆಗ್ತಾ ಇತ್ತು. ಇದ್ದಕ್ಕಿದ್ದಂತೆ ನಮ್ಮ ಹತ್ರ ಇದ್ದ ಟಾರ್ಚ್ ಕೂಡ ಹಾಗೆ ಬ್ಲಿಂಕ್ ಆಗಿ ಆಫ್ ಆಗೋಯ್ತು. ಹಾಗೆ ಟೈಮ್ ಎಷ್ಟಾಗಿದೆ ಅಂತ ಟೈಮ್ ನೋಡಿದ್ರೆ ಟೈಮ್ ಗಡಿಯಾರ ಕೂಡ ನಿಂತೋಗಿತ್ತು. ಅದು ಟೈಮ್ ನಿಂತಿರುವ ಸಮಯ ಎಷ್ಟಂದರೆ 9:47. ಕರೆಕ್ಟಾಗಿ ಅಷ್ಟಕ್ಕೆ ನಿಂತೋಗಿತ್ತು. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅಲ್ಲಿ ವಾತಾವರಣ ಕೂಡ ಸ್ವಲ್ಪ ಕೆಡ್ತಾ ಹೋಯಿತು. ನಮಗೆ ಗಣಿಗಾರಿಕೆಯ ಉಪಕರಣಗಳ ಸದ್ದು ಕೂಡ ಕೇಳಿಸ್ತಾ ಹೋಯಿತು. ಹಾಗೆ ನಿಧಾನವಾಗಿ ಯಾರೋ ಕಾರ್ಮಿಕರು ಕಲ್ಲನ್ನು ಜೋರಾಗಿ ಕೆತ್ತುತ್ತಿರುವ ಹಾಗೆ ಟಂಗ್ 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 ಅಂತ ಸೌಂಡ್ ತುಂಬಾ ಜೋರಾಗಿ ಕೂಡ ಕೇಳಿಸ್ತಾ ಇತ್ತು. ಆದರೆ ಆ ಗಣಿ ಸಂಪೂರ್ಣವಾಗಿ 30 ವರ್ಷಗಳಿಂದನೇ ಮುಚ್ಚೋಗಿತ್ತಲ್ವಾ. ಅದರೊಳಗೆ ಮ್ಯಾನೇಜ್ಮೆಂಟ್ ಅವ್ರು ಬಿಟ್ಟರೆ ಬೇರೆ ಯಾರು ಕೂಡ ಹೋಗೋದಕ್ಕೆ ಸಾಧ್ಯ ಇಲ್ಲ. ಬಟ್ ಈ ಸೌಂಡೆಲ್ಲ ಹೇಗೆ ಬರ್ತಿದೆ ಅಂಥೇಳಿ ನಮಗೆ ಅಲ್ಲೂ ಸ್ವಲ್ಪ ಭಯ ಕೂಡ ಆಗ್ತಾ ಇತ್ತು. ಹಾಗೆ ನಿಂತ್ಕೊಂಡ್ಬಿಟ್ಟಿದ್ವಿ ಇಬ್ಬರು. ನಾವಿಬ್ಬರು ಫುಲ್ ಗಾಬರಿಯಾಗಿ ಹೋಗಿದ್ದೋ. ಹಾಗೆ ಗಾಬರಿಯಿಂದ ಆ ಎಂಟ್ರೆನ್ಸ್ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಆಗ ನಾವು ಅವನನ್ನು ನೋಡಿದ್ವಿ. ಅದು ಕಾರಿಡಾರ್ನ ಮಧ್ಯೆ ಅಲ್ಲಿ ಒಬ್ಬ ಮನುಷ್ಯ ನಿಧಾನವಾಗಿ ನಡೀತಾ ಇದ್ದ. ಅವನು ನೋಡೋಕೆ ಗಣಿಗಾರಿಕೆಯ ಬಿಳಿಯ ಯೂನಿಫಾರ್ಮ್ ಅನ್ನು ಕೂಡ ಹಾಕಿಕೊಂಡಿದ್ದ. ತಲೆಯನ್ನು ಸ್ವಲ್ಪ ಬಗ್ಗಿಸಿ ಕುಂಟ್ಕೊಂಡು ನಡೀತಾ ಇದ್ದ. ಆದರೆ ಅಲ್ಲಿ ಸ್ಟ್ರೇಂಜ್ ಥಿಂಗ್ ಏನಂದ್ರೆ ಅವನ ಹೆಜ್ಜೆಗಳಲ್ಲಿ ಯಾವುದೇ ರೀತಿಯ ಶಬ್ದಗಳು ಕೂಡ ಕೇಳಿಸ್ತಾ ಇರಲಿಲ್ಲ ನಮಗೆ. ಅವನ ಉಸಿರಾಟದ ಸದ್ದು ಕೂಡ ಇರಲಿಲ್ಲ. ಅವನ ಕಾಲುಗಳು ತುಂಬಾನೇ ಒದ್ದೆ ಆಗಿದ್ದೋ. ನಾವು ಕೂಡ ಅವನನ್ನ ಗಮನಿಸ್ತಾನೆ ಇದ್ವಿ. ಯಾಕಂದ್ರೆ ಅವನು ಒಣಗಿರುವ ನೆಲದ ಮೇಲೆ ನಡ್ಕೊಂಡು ಹೋಗಿ ಅವನ ತೇವಾದ ಕೆಸರಿನ ಹೆಜ್ಜೆಗಳನ್ನು ಅಲ್ಲಿ ಬಿಟ್ಟು ಹೋಗಿದ್ದ. ನಾವು ಕೂಡ ಹೋಗಿ ಅದನ್ನ ಚೆಕ್ ಮಾಡಿದ್ವಿ. ಅಲ್ಲಿ ಬೇರೆ ದಾರಿ ಕೂಡ ಇರಲಿಲ್ಲ. ಅಲ್ಲಿಯೇ ಅವನು ಮಾಯವಾಗಿದ್ದ. ರವಿ ತುಂಬಾನೇ ಭಯದಿಂದ ನನ್ನ ಕೈಯನ್ನು ಮಗುವ ರೀತಿ ಹಿಡ್ಕೊಂಡಿದ್ದ. ಲೋ ರವಿ, ಸಾಗು ತಮಾಷೆ ಮಾಡಿದ್ದು, ನಡಿ ಇಲ್ಲಿಂದ ಹೊರಡೋಣ ಅಂತೇಳಿ ನಾವು ಅಲ್ಲಿಂದ ಹೊರಟ್ವಿ. ನಾವು ಅಲ್ಲಿಂದ ಹೊರಗೆ ಬಂದ್ವಿ. ಆದರೆ ನಾವು ನಿಲ್ಲಿಸಿದ್ದ ಜಾಗದಿಂದ ಬೈಕ್ ಬೇರೆ ಜಾಗದಲ್ಲಿ ನಿಂತಿತ್ತು. ಲೋ, ಅಲ್ಲಿ ಬೇರೆ ಯಾರು ಇರಲಿಲ್ಲ ಕಣೋ. ಬೇಕಾದ್ರೆ ರವಿನೇ ಕೇಳು, ಬೇಕಂದ್ರೆ ನಾನು ಕೂಡ ಹಣೆ ಮಾಡ್ತೀನಿ. ಆಮೇಲೆ ಸ್ವಲ್ಪ ಸಮಯದ ನಂತರ ಬೈಕ್ ಕಡೆ ನೋಡಿದ್ವಿ. ಬೈಕ್ನ ಮುಂದಿನ ಸೀಟ್ ಮೇಲೆ ನಾವೇನು ಒಳಗಡೆ ನೋಡಿದ್ವೋ ಗಣಿಗಾರಿಕೆಯ ಒಬ್ಬ ಮನುಷ್ಯ ನೋಡಿದ್ವು ಅನ್ವಲ್ಲ, ಅವ್ನು ಹಾಕಿರುವ ಹೆಲ್ಮೆಟ್ ನಮ್ಮ ಬೈಕ್ನ ಮುಂದಿನ ಸೀಟ್ ಮೇಲಿತ್ತು. ಅದು ಹಳದಿ ಬಣ್ಣದಾಗಿತ್ತು. ಹಾಗೂ ಸ್ವಲ್ಪ ಧೂಳು ಕೂಡ ಹಿಡಿದಿತ್ತು. ಅದು ಒಂದು ಟ್ಯಾಗ್ ಜೊತೆ ಇತ್ತು. ಆ ಟ್ಯಾಗ್ನಲ್ಲಿ M13 ಅಂತ ಬರೆದಿತ್ತು. ನಾವೇನು ಆ ಹೆಲ್ಮೆಟ್ನ ಎತ್ಕೊಳ್ಳಿಲ್ಲ ಕಣೋ. ಬಾಯದಿಂದ ನಾವು ಕೂಡ ಸಡನ್ ಆಗಿ ಆ ಕಡೆ ಬೇರೆ ಕಡೆ ತಿರ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತಾದ್ಮೇಲೆ ನಾವು ಕೂಡ ಬೈಕ್ ಹತ್ರ ಬಂದ್ವಿ. ಬಂದು ನೋಡಿದ್ರೆ ಆ ಹೆಲ್ಮೆಟ್ ಕೂಡ ಅಲ್ಲಿಂದ ಮಾಯವಾಗಿತ್ತು. ಆಗ ರವಿ ಏನ್ ಹೇಳ್ದ ಗೊತ್ತಾ, ಬಾ ಗುರು ಬೇಗ ಹೋಗೋಣ, ಇದ್ರ ಬಗ್ಗೆ ಆಮೇಲೆ ಹೋಗ್ಬಿಟ್ಟು ಮನೆ ಹತ್ರ ಮಾತಾಡೋಣ ಅಂದ. ಸರಿ, ನಾನೇನ್ ಮಾಡ್ದೆ, ಬೈಕ್ನ ಬಾಯದಿಂದ ಸ್ಟಾರ್ಟ್ ಮಾಡಿದೆ. ರವಿ ಕೂಡ ಕೂತ್ಕೊಂಡ. ಅಲ್ಲಿಂದ ಇಬ್ರು ಹೊರಟ್ವಿ. ಇಬ್ರು ಕೂಡ ಏನು ಮಾತಾಡ್ತಾನೆ ಇರ್ಲಿಲ್ಲ. ತುಂಬಾನೇ ಸೈಲೆಂಟ್ ಆಗಿದ್ವಿ. ನಾನು ಕೂಡ ಸೈಡ್ ಮಿರರ್ನ ಏನು ಚೆಕ್ ಮಾಡಕ್ ಹೋಗ್ಲಿಲ್ಲ. ಅದರಲ್ಲಿ ಏನು ಕೂಡ ನೋಡೋಕ್ಕೂ ಕೂಡ ಹೋಗಲಿಲ್ಲ. ನಾನು ರವಿನ ಅವರ ಮನೆ ಹತ್ರ ಡ್ರಾಪ್ ಮಾಡಿ ನಾನು ಕೂಡ ನನ್ನ ಮನೆಗೆ ಹೋದೆ. ಸರಿ, ಆ ರಾತ್ರಿ ನಾನು ಮಲ್ಗೋದಕ್ಕೆ ಹೋದೆ. ನನಗೆ ನಿದ್ದೆ ಕೂಡ ಯಾಕೋ ಬರ್ತಾ ಇರಲಿಲ್ಲ. ಟೈಮ್ ನೋಡಿದ್ರೆ ರಾತ್ರಿ 3:33. ಆ ಟೈಮ್ನಲ್ಲಿ ಮನೆಯಲ್ಲೂ ಕೂಡ ಪವರ್ ಇರಲಿಲ್ಲ. ನಾನು ಟೈಮ್ನ ಡಿಜಿಟಲ್ ಗಡಿಯಾರದಲ್ಲಿ ನೋಡಿದೆ. ಸ್ವಲ್ಪ ಸಮಯ ಆದಮೇಲೆ ಪವರ್ ಕೂಡ ಬಂತು. ಆದರೆ ಗೋಡೆಯಲ್ಲಿ ಯಾರೋ ಗೊಣಗುತ್ತಿರುವ ರೀತಿ ಸೌಂಡ್ ಕೇಳಿಸ್ತು. ನಾನೇನು ಮಾಡಿದೆ ಅಂದರೆ ಗೋಡೆ ಹತ್ರ ಹೋಗ್ಬಿಟ್ಟು ಕಿವಿ ಕೊಟ್ಟು ಕೇಳಿಸ್ಕೊಂಡೆ. ಯಾರೋ ಮಾತಾಡ್ತಾ ಇರೋ ರೀತಿ ಕೇಳಿಸ್ತಾ ಇತ್ತು. ಹಾಗೆ ಸ್ವಲ್ಪ ಹೊತ್ತಾದ್ಮೇಲೆ ನನ್ನ ರೂಮ್ನ ಕೆಳಗೆ ಯಾರು ಗಣಿಗಾರಿಕೆ ಮಾಡ್ತಾ ಇರೋ ರೀತಿ ಶಬ್ದ ಕೂಡ ಕೇಳಿಸ್ತಾ ಇತ್ತು. ಸರಿ, ನೆಕ್ಸ್ಟ್ ಡೇ ನಾನು ಏನು ಮಾಡಿದೆ ಅಂದರೆ ರವಿನ ಮಾತಾಡ್ಸ್ಕೊಂಬರೋಣ ಅಂತೇಳಿ ಅವರ ಮನೆ ಹತ್ರ ಹೋದೆ. ಅವನನ್ನು ಮಾತನಾಡಿಸ್ತಿರುವಾಗ ಅವನ ಫೇಸ್ನಲ್ಲಿ ಅಷ್ಟೊಂದೇನು ಬ್ರೈಟ್ನೆಸ್ ಇರಲಿಲ್ಲ. ಅವನು ಸ್ವಲ್ಪ ಅವನ ಮುಖ ಬಾಡಿತ್ತು. ನಾನು ರವಿನ ಕೇಳಿದೆ, ಮಗ ಏನಾಯ್ತು ಅಂತ ಕೇಳಿದಾಗ ರವಿ ಏನು ಹೇಳ್ದ ಅಂದರೆ, ಮಗ ಅವನು ನನ್ನ ಕನಸಿನಲ್ಲಿ ಕೂಡ ಬಂದಿದ್ದ ಅಂತ ಹೇಳ್ದ. ನಾವು ಯಾಕೋ ಅವನಿಗೆ ತೊಂದರೆ ಕೊಡೋಕೆ ಹೋದ್ವಿ ಅಂತ ಕೇಳ್ದ ಅವನು. ನಾನು ಅವನಿಗೆ ಸ್ವಲ್ಪ ಸಮಾಧಾನ ಮಾಡಿ, ಸರಿ ಕಣೋ ಏನೂ ಆಗಲ್ಲ, ಮಲ್ಕೋ ಹೋಗಿ ಅವ್ರು ರೆಸ್ಟ್ ತಗೋ ಅಂತ ಹೇಳ್ಬಿಟ್ಟು ನಾನು ಕೂಡ ನಮ್ಮ ಮನೆಗೆ ಹೊರಟೆ ಅಲ್ಲಿಂದ. ಸರಿ, ಬಂದು ನಾನು ನಮ್ಮ ಮನೆ ಗೇಟನ್ನು ತೆಗಿತಿರುವಾಗ ರೈಟ್ ಸೈಡ್ಗೆ ಒಂದು ಸ್ವಲ್ಪ ಕಾಂಪೌಂಡ್ನ ಮೇಲೆ ತಿರುಗಿ ನೋಡಿದೆ. ಆ ಕಾಂಪೌಂಡ್ನ ಮೇಲೆ ಏನೋ ಬರೆದಿರುವ ರೀತಿ ಕಾಣಿಸ್ತು. ಅಲ್ಲಿ ಏನಂತ ಹೋಗಿ ನೋಡಿದ್ರೆ ಯಾರೋ ಏನೋ ಅಲ್ಲಿ ಗೀಚಿದ್ರು. ಅದು ಏನಂದ್ರೆ, ಇನ್ನ ಸರದಿ 13 ಇನ್ನೂ ಕೂಡ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳಿ ಆ ಗೋಡೆ ಮೇಲೆ ಗೀಚಿದ್ರು. ಆ ಅಕ್ಷರಗಳು ಹೇಗಿದ್ದು ಅಂದ್ರೆ ತುಂಬಾನೇ ಕೋಪದಿಂದ ಕೆತ್ತಿರುವ ರೀತಿ ಕಾಣಿಸ್ತಾ ಇತ್ತು. ಆ ಅಕ್ಷರಗಳನ್ನು ಕಲ್ಲಿನ ಹುಳಿಗಳಿಂದ ಕೆತ್ತಿದ್ರು.
ಬಟ್ ನಮ್ಮ ಕಾಲೋನಿಯಲ್ಲಿ ಯಾರು ಕೂಡ ಈ ರೀತಿ ಕೆತ್ತೋದಕ್ಕೆ ಸಾಧ್ಯನೂ ಇಲ್ಲ, ಈ ಥರ ಬರೆಯೋದಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕೆಂದರೆ ಅವ್ರಿಗೆ ಯಾವುದು ಕೂಡ ಇದ್ರ ಬಗ್ಗೆ ಗೊತ್ತಿಲ್ಲ. ಸರಿ, ನಾನೇನು ಮಾಡಿದೆ, ತುಂಬ ಭಯದಿಂದ ಒಳಗೆ ಹೋಗಿ ಸೇರ್ಕೊಂಡ್ಬಿಟ್ಟೆ. ರಾತ್ರಿ ಹೊರಗೆ ಬಂದೆ. ಆಗ ಸುಮಾರು ರಾತ್ರಿ 10:30 ಯಾಕೆ ಬಂದೆ ಗೊತ್ತಾ? ನಾನು ಗಾಡಿ ಹೊರಗಡೆ ನಿಂತಿತ್ತು, ಒಳಗೆ ಬಿಡೋಣ ಅಂತೇಳಿ ಬಂದೆ. ನನಗೇನಾಯ್ತು ಗೊತ್ತಾ, ನನಗೆ ತುಂಬಾನೇ ಭಯ ಆಗೋಯ್ತು. ನನಗೆ ಅವಾಗ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನಾನು ಮನೆ ಒಳಗೆ ಹೊರಟೋದೆ. ಸರಿ, ಬೆಳಗ್ಗೆ ಎದ್ದು ನಾನು ರವಿ ಕೂಡ ಸೇರಿಕೊಂಡು ಆ ಹೆಲ್ಮೆಟ್ನ ಬೆಂಕಿ ಹಚ್ಚಿ ಸುಡ್ತಾ ಇದ್ದೋ. ಅದಕ್ಕೆ ಏನೇನು ಹಾಕ್ತಾವ ಅಂದರೆ ಅರಿಶಿನ, ಕುಂಕುಮ, ತುಪ್ಪ, ಕರ್ಪೂರ ಇದನ್ನೆಲ್ಲ ಹಾಕಿ ಆ ಹೆಲ್ಮೆಟ್ನ ಸುಡ್ತಾ ಇದ್ದೋ. ನಾವು ಸುಡುತ್ತಿರುವ ಹೆಲ್ಮೆಟನ್ನು ಇಡೀ ಕಾಲೋನಿ ಕೂಡ ನೋಡ್ತಾ ಇತ್ತು. ಆ ಹೆಲ್ಮೆಟ್ ಸುಡೋದಕ್ಕೆ ಸುಮಾರು ಒಂದು ಅರ್ಧ ಗಂಟೆ ಆಯಿತು. ಸರಿ, ಆ ವಾರ ಕಳೀತು. ಆ ವಾರದ ನಂತರ ನಾನು ಬಸವ ಅಂಕಲ್ ಹತ್ರ ಹೋದೆ. ಅವರಿಗೆ ಈಗ ಸುಮಾರು 78 ವರ್ಷ. ಅವರು ಹಾಸಿಗೆಯನ್ನು ಹಿಡಿದಿದ್ರು. ಅವರು ಶಾಫ್ಟ್ 12ರ ಉಳಿದಿರುವ ಹಳೆಯ ಕಾರ್ಮಿಕ. ನಾನು ಅವರನ್ನು ಕೇಳಿದೆ, ಅಂಕಲ್, ಮೈನರ್ 13 ಯಾರು ಅಂತ. ಅವರು ಮುಖವನ್ನು ತಿರ್ಸ್ಕೊಂಡ್ರು. 10 ಸೆಕೆಂಡ್ಗಳ ಕಾಲ ಏನು ಕೂಡ ಮಾತಾಡಲೇ ಇಲ್ಲ. ಆಮೇಲೆ ಸುಮ್ಮನೆ ಗೊಣಗ್ತಾ ಇದ್ರು. 13 ಅನ್ನೋ ನಂಬರ್ ಕೂಡ ಇರಲಿಲ್ಲ. ನಾವು 89ರ ನಂತರ ಆ ನಂಬರ್ಗಳನ್ನು ಬಿಟ್ಬಿಟ್ಟಿದ್ವಿ. ಆದರೆ ಅವನು ಬಂದ. ಅವನು ಒಬ್ಬನೇ ಆ ಶಾಫ್ಟ್ ಒಳಗೆ ಹೋಗಿದ್ದ. ನಾವೇನು ಮಾಡಿದ್ವು ಅಂದರೆ ಅವನನ್ನು ಶಾಶ್ವತವಾಗಿ ಸೀಲ್ ಮಾಡಿದ್ವಿ. ಆದರೆ ನಾನು ಹಾಣೆ ಮಾಡ್ತೀನಿ, ಅವನು ಯಾವತ್ತೂ ಹೊರಗೆ ಬರಲೇ ಇಲ್ಲ. ಆದರೆ ಅವನು 10 ವರ್ಷಕ್ಕೊಮ್ಮೆ ಯಾರನ್ನಾದರೂ ಒಳಗೆ ಕರ್ಕೊತಾನೆ. ನಾನು ಕೇಳಿದ ಮೇಲೆ ಅಂಕಲ್ ಸಂಪೂರ್ಣವಾಗಿ ನನಗಿಷ್ಟು ಮಾಹಿತಿಯನ್ನು ಕೊಟ್ಟರು. ಸೊ ನೀನಿವಾಗ ನಗ್ಬೋದು. ಆದರೆ ನಾನು ಮತ್ತು ರವಿ ಆ ರಾತ್ರಿ ನೋಡಿದ್ದು ಅದು ನಮಗೆ ಕನಸು ಕೂಡ ಆಗಿರಲಿಲ್ಲ. ನಾವು ಹೇಳ್ತಿರುವುದು ಜೋಕ್ ಕೂಡ ಅಲ್ಲ. ಯಾರೋ ಏನೋ, ಬಟ್ ಇನ್ನೂ ಆ ಶಾಫ್ಟ್ ಹತ್ರ ನಡೀತಾನೆ ಇದೆ, ಇನ್ನೂ ಕೆಲಸ ಮಾಡ್ತಾನೆ ಇದ್ದಾರೆ. ಜನರು ಏನು ಹೇಳ್ತಾರೆ ಅಂದರೆ ಆತ್ಮಗಳು ಬಿಳಿ ಸೀರೆ ಉಟ್ಕೊಂಡು ತೇಲಾಡ್ತಾ ಇರ್ತವೆ ಅಂತ. ಆದರೆ KGFನಲ್ಲಿ ಆ ಥರ ಏನು ಬಿಳಿ ಸೀರೆ ಉಟ್ಕೊಂಡು ತೇಲಾಡ್ತಾ ಇರೋದಿಲ್ಲ. ಇಲ್ಲಿನ ಆತ್ಮಗಳು ಹೇಗಿರ್ತವೆ ಅಂದರೆ ಹೆಲ್ಮೆಟ್ ಹಾಕಿರ್ತವೆ ಮತ್ತು ಕೈಯಲ್ಲಿ ಗುದ್ದಲಿ ಮತ್ತು ಸೆಲ್ಕೆ ಹಿಡ್ಕೊಂಡು ಓಡಾಡ್ತಾ ಇರ್ತವೆ ಹಾಗೂ ಕೆಲಸ ಮಾಡ್ತಾ ಇರ್ತವೆ. ಯಾಕಂದರೆ ಅವುಗಳಿಗೆ ಇನ್ನೂ ಕೆಲಸದ ಶಿಫ್ಟ್ ಮುಗಿದೇ ಇಲ್ಲ. ಆಗ ರವಿ ಅನಿಲ್ ಕಡೆ ನೋಡ್ತಾನೆ. ಅವಾಗ ಅನಿಲ್ ಮೆಲ್ಲಗೆ ಹೇಳ್ತಾನೆ, ರವಿ, ನೀನು ಮತ್ತೆ ಶಾಫ್ಟ್ 12 ಹತ್ರ ಹೋದಾಗ ಶಿಲ್ಲೆ ಹೊಡಿಬೇಡ ಕಣೋ. ಶಾಫ್ಟ್ 12 1992ರಲ್ಲಿ, ಯಾಕಂದರೆ ಮತ್ತೆ ಅವನು ವಾಪಸ್ ಬರಬಹುದು. ಅಂಡರ್ಗ್ರೌಂಡ್ ಚೇಂಬರ್ ಕುಸಿದ ನಂತರ ಶಾಶ್ವತವಾಗಿ ಸೀಲ್ ಮಾಡಲಾಯಿತು. ಕೆಲವು ವರದಿಗಳ ಪ್ರಕಾರ 12 ಸಾವುಗಳು ಅಂತೇಳಿ ಪಟ್ಟಿ ಮಾಡಿದ್ದಾರೆ. ಆದರೆ ಬದುಕುಳಿದವರು ಒಬ್ಬರ ಬಗ್ಗೆ ಮಾತ್ರ ಮಾತನಾಡ್ತಾರೆ. ಆ ಒಬ್ಬರು ಇನ್ನೂ ಅಲ್ಲಿಂದ ಹೊರಗೆ ಬಂದಿಲ್ಲ.